Raj Electronics and Home Appliances. Loan facility available. BT न्यूज 24x में आपका स्वागत है। बसव कल्याण तालुका में नरेगा योजना के काम को लेकर तालुका अधिकारी एडी संतोष चौहान के खिलाफ बीएसपी अध्यक्ष शंकर फुले और उनकी तमाम टीम मिलकर बसव कल्याण विधायक शरणु सलगर को लेटर दिया और एडी संतोष चौहान को सस्पेंड करने की मांग की। बताया जा रहा है कि एडी संतोष चौहान ने नरेगा योजना में बहुत सारे बोगस काम किए हैं और इनसे कोई बात करता है तो उन्हें डराया जाता है, धमकाया जाता है। आज केडीपी बैठक के दौरान बीएसपी अध्यक्ष शंकर फुले और उनकी तमाम टीम ने विधायक शरणु सलगर को एक पत्र दिया। आइए देखते हैं बीटी न्यूज 24x7 की ये रिपोर्ट। ऐसे ही बड़े खबरों से जुड़े रहने के लिए हमारे चैनल को लाइक करें, शेयर करें और सब्सक्राइब करें। ಇಂದು ಬಸವ ಕಲ್ಯಾಣದಲ್ಲಿ ಕೆಡಿಪಿ ಮೀಟಿಂಗ್ ನಡೀತಾ ಇದೆ। ಈ ಕೆಡಿಪಿ ಮೀಟಿಂಗ್ದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೆ ಬಹಳ ದಿವಸದಿಂದ ಕಾರ್ಯ ಮಾಡುತ್ತಾ ಇದ್ದ ಕಡೆಯಿಂದ ಅವರಿಗೆ ಏನಪ್ಪ ಅಂದ್ರೆ ವರದಿ ಮಾನ್ಯ ಕೆಡಿಪಿ ಎಂಎಲ್ಎ ಸರ್ ತಹಸೀಲ್ ಸಾಹೇಬರಿಗೆ ಏನಪ್ಪ ಅಂತಂದ್ರೆ ಮನವಿ ಕೊಡಲಾಗಿದೆ। ಇಲ್ಲಿ ಏನವರು ತಾಲೂಕಾ ಪಂಚಾಯತ್ದಲ್ಲಿ ಏನಪ್ಪ ಅವ್ರದೇ ಆದಂತ ಕಚೇರಿ ಮಾಡಿಕೊಂಡು ಅವ್ರದೇ ಆದಂತ ರಾಜಕೀಯ ಪರ ಇದು ಮಾಡ್ತಾ ಇದ್ದಾರೆ। ಅವರೆಲ್ಲ ಜನರಿಗೆ ಏನಪ್ಪ ಅಂದ್ರೆ ಇಂಡಿವಿಜುವಲ್ ವರ್ಕ್ ಇದ್ದನವರಿಗೆ ಬೆಂಬಲ ಕೊಡಲು ಯಾರೇ ಏನಪ್ಪ ಅಂದ್ರೆ ಕೆಲಸ ಕೇಳ್ತಾ ಕುಂತವ್ರು ಅವರಿಗೆ ಏಕವಚನದಲ್ಲಿ ಮಾತಾಡೋದು, ಬಂದವ್ರು ಏನಪ್ಪ ಅಂದ್ರೆ ನಾ ಮಾಡಲ್ ಹೋಗಪ್ಪ ಏನು ಮಾಡದ ಮಾಡ್ಕೊಂಬೋದು ಇಂಥವೆಲ್ಲ ಏನಪ್ಪ ಅಂದ್ರೆ ಮಾತಾಡ್ತಾ ಇದ್ದಾರೆ। ಅದೇ ರೀತಿ ಏನಪ್ಪ ಅಂದ್ರೆ ಹೆಚ್ಚಿಗೆ ಯಾರ ಈಗ ಲೀಡರ್ಗಳು ಬಲ್ ಹೋಗಿ ಕೇಳಿದ್ರು, ಈಗ ಯಾರ ಲೀಡರ್ಗಳು ಹೋದ್ರ ಅಂದ್ರೆ ನೀ ಏನ್ ಮಾಡದ್ದಪ್ಪ, ನಿಂಗೇನು ಹೋರಾಟ ಮಾಡದ್ದ ಮಾಡು, MLA ಬಲ್ ಹೋಯ್ತಿ ಹೋಗು, ಈ ತರ ಅವ್ರು ಮಾತಾಡತ್ತಾರ। ಇಲ್ಲೇನಪ್ಪ ಅಂದ್ರೆ ಯಾವುದೇ ರೀತಿ ನರೇಗಾದಾಗ ಏನಪ್ಪ ಅಂದ್ರೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ। ಅವ್ರ ಮ್ಯಾಗ ಏನಪ್ಪ ಅಂದ್ರೆ ಸೂಕ್ತ ಕ್ರಮ ಕೈಗೊಳ್ಳಬೇಕು। ಒಂದ್ ವೇಳೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಬರ್ತಕ್ಕಂಥ ದಿನದಾಗ ತಾಲೂಕಾ ಪಂಚಾಯತ್ ಎದುರುಗಡೆ ಏನಪ್ಪ ಅಂದ್ರೆ CS ಸರ್ ಬರುವವರೆಗೆ ಏನಪ್ಪ ಅಂದ್ರೆ ಧರಣಿ ಮಾಡ್ತೀವಿ ಅಂತ ಹೇಳಿ ಮನವಿ ಮಾಡಿದೆ। ಈ ಸಂದರ್ಭದಾಗ ಏನಪ್ಪ ಅಂದ್ರೆ ನಮ್ಮ ವಿವಿಧ ಸಂಘಟನೆಗಳು ಹಾಗೂ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ನಮ್ಮ ಯರಂಡಗಿ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ನಮ್ಮ ದಲಿತ ಸೇನಾ ಅಧ್ಯಕ್ಷರು ಹಲವಾರು ಜನ ಎಲ್ಲ ಇದ್ದರು। ಈ ತರ ಏನಪ್ಪ ಅಂದ್ರೆ ಹೇಳಿ ಮುಖಾಂತರ ಇವರು ಎಲ್ಲ ಮುಖಾಂತರ ಏನಪ್ಪ ಅಂದ್ರೆ ನಾವು ಮನವಿ ಕೊಟ್ಟಿದ್ದೀವಿ। ಈ ಮನವಿಯಲ್ಲಿ ಏನಪ್ಪ ಅಂದ್ರೆ ಒಂದು ವೇಳೆ ಅವ್ರ ಮೇಲೆ ಏನೇ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ನಾವು ಮುಂದೆ ಬರೋಂಥದ್ದಿಂದ ಇಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಏನಪ್ಪ ಅಂದ್ರೆ ಅವ್ರಿಗೆ ಮಾತು ಕೊಟ್ಟಿದ್ದೀವಿ। ಮತ್ತು ಮುಂದೆ ಬರೋದ್ರಿಂದಾಗ ಏನಪ್ಪ ಅಂದ್ರೆ ಒಂದು ಮೀಟಿಂಗ್ ಕರಿತಂದ್ರೆ ಸರ್, ಆ ಮೀಟಿಂಗ್ದಾಗ ಎಲ್ಲರೂ ಬರ್ಬೇಕಂತ ಹೇಳ್ಯಾರ। ಎಲ್ಲರೂ ಏನಪ್ಪ ಅಂದ್ರೆ ಇನ್ನೂ ಯಾರಿಗೇನು ಸಮಸ್ಯೆ ಅದ ಅವರು ಕೂಡ ಬರ್ಬೇಕಂತ ಹೇಳಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ।